ನಮಸ್ತೆ ಪ್ರಿಯ ವೀಕ್ಷಕರ, ನಾನಿವತ್ತು ಹೊರಟಿದ್ದು ಶ್ರವಣಬೆಳಗೊಳದ ವಿಂಧ್ಯಗಿರಿ ಬೆಟ್ಟಕ್ಕೆ. ಇದು ಜೈನರ ಪವಿತ್ರ ಧಾರ್ಮಿಕ ಕೇಂದ್ರವಾಗಿದೆ. ಒಂದೇ ಶಿಲೆಯಲ್ಲಿ ಕೆತ್ತಲಾದಂತಹ ಈ ಬಾಹುಬಲಿ ವಿಗ್ರಹವು ಸರಿಸುಮಾರು 58 ಅಡಿ ಎತ್ತರವನ್ನು ಹೊಂದಿದೆ. ಈ ಕೆತ್ತನೆಯು ಕ್ರಿಸ್ತ 983ರಲ್ಲಿ ಗಂಗರ ರಾಜಾದಂತಹ ರಾಚಮಲನ ಪ್ರಧಾನಿ ಚಾವುಂಡರಾಯನು ಇದನ್ನು ನಿರ್ಮಿಸ್ತಾನೆ. ಈ ಸುಂದರ ಕಲಾಕೃತಿಯನ್ನು ಅರಿಸ್ಟಾನೇಮಿ ಕೆತ್ತಿದನು. ಈ ಕೆತ್ತನೆಯ ಹಿಂದಿನ ಇತಿಹಾಸವನ್ನು ತಿಳಿಯುವುದಾದರೆ, ಜೈನರ ಪ್ರಥಮ ತೀರ್ಥಂಕರನಾದಂತಹ ಋಷಭನಾಥ ತನ್ನ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ವೈರಾಗ್ಯ ಮೂಡಿ ತನ್ನ ಸಾಮ್ರಾಜ್ಯವನ್ನು ತನ್ನ ಮಕ್ಕಳಾದಂತಹ ಭರತ ಮತ್ತು ಬಾಹುಬಲಿಗೆ ಹಂಚಿದನು. ಭರತ ತನ್ನ ಸಾಮ್ರಾಜ್ಯದ ಇಮ್ಮಡಿಯ ಹಿತಾಶೆಯಿಂದ ತನ್ನ ಅಮ್ಮನಾದಂತಹ ಬಾಹುಬಲಿಯ ಸಾಮ್ರಾಜ್ಯದ ಮೇಲೆ ಆಕ್ರಮಿಸಲು ಮುಂದಾಗ್ತಾನೆ. ಬಾಹುಬಲಿ ಇದನ್ನು ಒಪ್ಪೋದಿಲ್ಲ. ನಂತರ ಈ ಕಾರಣ ಯುದ್ಧಕ್ಕೆ ಕಾರಣವಾಗುತ್ತೆ. ಈ ಯುದ್ಧವು ರಕ್ತಪಾತದಿಂದ ಆಗಬಾರ್ದು ಅಂತ ಬಾಹುಬಲಿ ಹೇಳ್ತಾನೆ. ನಂತರ ಇಬ್ಬರ ಮಧ್ಯೆ ಪೈಪೋಟಿಯನ್ನು ಏರ್ಪಡಿಸಲಾಗುತ್ತೆ. 3 ರೀತಿಯಾದಂತಹ ಪೈಪೋಟಿಗಳನ್ನ ಏರ್ಪಡಿಸ್ತಾರೆ. ಮೊದಲನೇದು ದೃಷ್ಟಿ ಯುದ್ಧ, ಎರಡನೇದು ಜಲ ಯುದ್ಧ, ಮೂರನೇದು ಕುಸ್ತಿ ಯುದ್ಧ. ಈ 3 ಪೈಪೋಟಿಯಲ್ಲೂ ಬಾಹುಬಲಿ ವಿಜಯನಾಗ್ತಾನೆ. ತಾನು ಸಾಮ್ರಾಜ್ಯಕ್ಕೋಸ್ಕರ ತನ್ನ ಅಣ್ಣನ ಮೇಲೆ ಪೈಪೋಟಿ ಮಾಡಿದನೆಂದು ಬಾಹುಬಲಿಗೆ ವೈರಾಗ್ಯ ಮೂಡುತ್ತೆ. ನಂತರ ತನ್ನ ಸಾಮ್ರಾಜ್ಯವನ್ನೆಲ್ಲ ತೊರೆದು ಅವನು ನಿವಸ್ತ್ರನಾಗಿ ಸಾಮ್ರಾಜ್ಯವನ್ನು ಬಿಟ್ಟು ಒಂದು ಕಠಿಣವಾದಂತಹ ತಪಸ್ಸಿಗೆ ಮಾಡ್ತಾನೆ. ಆ ತಪಸ್ಸು ಹೇಗಿರುತ್ತಪ್ಪ ಅಂದರೆ, ಅವನು ತಪಸ್ಸು ಮಾಡ್ಬೇಕಾದ್ರೆ ಅಲ್ಲಿ ವಿಗ್ರಹವನ್ನು ನೋಡಿದ ಹಾಗೆ ಕಾಲಲ್ಲಿ ಬಳ್ಳಿಗಳು ಸುತ್ತಿದ ರೀತಿಯಲ್ಲಿ ಇರುತ್ತಲ್ಲ, ಆ ರೀತಿಯಾದಂಥ ತಪಸ್ಸು ಮಾಡಿರ್ತಾನೆ. 42 ದಿನಕ್ಕೆ ಅವನು ಕೇವಲ ಜ್ಞಾನ ಪಡೆಯುತ್ತಾನೆ. ಮತ್ತು ಇಲ್ಲಿನ ವಿಶೇಷ ಏನಂದರೆ, 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ಮಾಡಲಾಗುತ್ತೆ.